ಆಗಸ್ಟ್ 13 ಬುಧವಾರ ಸಿದ್ದೇಶ್ವರ ನಗರದ ಡಾಕ್ಟರ್ ಸಿ ರೇಣುಕಾರಾಧ್ಯ ಸಿದ್ದೇಶ್ವರ ಶಿವರಾತ್ರಿ ಸೇವಾ ಸಮಿತಿಯವರಿಂದ ಕಾರ್ಯಕ್ರಮ ನಡೆಯಿತು. ಭಾಲ್ಕಿ ಪಟ್ಟದೇವರ ಬಗ್ಗೆ ಶ್ರೀ ಶರಣ ಬಸವೇಶ ಅವರಿಂದ ಉಪನ್ಯಾಸ. ಸ್ವಾಮಿಗಳ ಆಶೀರ್ವಚನ ಕೇಳಲು ಬಂದಿದ್ದ ಜನಸಾಗರ. ಆಗಸ್ಟ್ 14 ಗುರುವಾರ ಕುವೆಂಪು ನಗರದ ಶಿವಕುಮಾರ ಸ್ವಾಮಿ ಬಡಾವಣೆಯ ಶ್ರೀಮತಿ ಸುಷ್ಮಾ ರೇವಣಸಿದ್ದಯ್ಯ ಬಿ ಹಿರೇಮಠ ಅವರ ನಿವಾಸದಲ್ಲಿ ವಿಜಯಪುರದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಡಾಕ್ಟರ್ ಎಂ ಬಸವರಾಜಪ್ಪನವರ ಉಪನ್ಯಾಸ ನಡೆಯಿತು. ಸೇವಾಕರ್ತರಾದ ಶ್ರೀಮತಿ ಸುಷ್ಮಾ ರೇವಣಸಿದ್ದಯ್ಯ ಬಿ ಹಿರೇಮಠ ಅವರಿಗೆ ಆಶೀರ್ವಚನ. ಸ್ವಾಮಿಗಳ ಆಶೀರ್ವಚನ ಕೇಳಲು ಬಂದಿದ್ದ ಜನಸ್ತೋಮ. ಪರೋಪಕಾರಂ ತಂಡದ ಆನಂದ್ ಕುಮಾರ್ ಹಾಗೂ ಲಕ್ಷ್ಮೀಕಾಂತ್ ಅವರಿಂದ ಸಂಗೀತ ಸೇವೆ. ಆಗಸ್ಟ್ 15 ಶುಕ್ರವಾರ ಬೆಳಗ್ಗೆ 12 ಗಂಟೆಗೆ ಶ್ರೀಮತಿ ರತ್ನಮ್ಮ ಮಂಜುನಾಥ್ ಸೃಷ್ಟಿ ಮಹಿಳಾ ಸಮಾಜ ಶ್ರೀ ಬಸವೇಶ್ವರ ದೇವಸ್ಥಾನ ಗಾಂಧಿ ಬಜಾರ್ನಲ್ಲಿ ನೆರವೇರಿತು. ಅತನಿ ಶ್ರೀ ಮುರುಘೇಂದ್ರ ಶಿವಯೋಗಿಗಳ ಬಗ್ಗೆ ಬಸನಗೌಡ ಮಾಳಿಗೆ ಅವರಿಂದ ಉಪನ್ಯಾಸ. ಆಯೋಜಕರ ರತ್ನಮ್ಮ ಮಂಜುನಾಥ್ ಅವರಿಗೆ ಆಶೀರ್ವಚನ. ಮಹಾಲಿಂಗ ಶಾಸ್ತ್ರಿ ಅವರಿಗೆ ಸನ್ಮಾನ ಸಹ ನಡೆಯಿತು. ಆಗಸ್ಟ್ 15 ಶುಕ್ರವಾರ ಸಂಜೆ 6:30 ಎಸ್ ರುದ್ರೇಗೌಡರು ಹಾಗೂ ಯೋಗ ಆಚಾರ್ಯ ಸಿ ವಿ ರುದ್ರಾರಾಧ್ಯ ಶಿವಗಂಗಾ ಯೋಗ ಕೇಂದ್ರ ಕೃಷಿನಗರ ಶಾಖೆಯಲ್ಲಿ ನಡೆಯಿತು. GS ನಟೇಶ್ ಅವರು ಒಟ್ಟಾರೆ ಗುರುಗಳು ಅಂದರೆ ಹೇಗಿರಬೇಕು ಅಂತ ಉಪನ್ಯಾಸ ನೀಡಿದರು. ಶ್ರಾವಣ ಚಿಂತನ ಕಾರ್ಯಕ್ರಮದಲ್ಲಿ ಭಾಗಿಯಾದ ಭಕ್ತರು. ಆಗಸ್ಟ್ 16 ಶನಿವಾರ ಸಂಜೆ 6 ಗಂಟೆ ಕೃಷಿನಗರ ಮುಖ್ಯ ರಸ್ತೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಶಿವಕುಮಾರ ಸ್ವಾಮೀಜಿಯವರ ನೌಕರರ ಸಂಘದಲ್ಲಿ ಶ್ರೀಯುತ CS ಷಡಕ್ಷರಿ ಅವರ ಆಯೋಜನೆ ಶ್ರಾವಣ ಚಿಂತನ ಕಾರ್ಯಕ್ರಮದಲ್ಲಿ ಭಾಗಿಯಾದ ಭಕ್ತರ ಒತ್ತು. ಆಗಸ್ಟ್ 17 ಭಾನುವಾರ ಶ್ರೀಮತಿ ಸುಮಾ ಮಹಾಲಿಂಗಯ್ಯ ಶಾಸ್ತ್ರಿ ಅವರಿಂದ ಕುವೆಂಪು ರಂಗಮಂದಿರದಲ್ಲಿ ನೆರವೇರಿತು. ಮಹಾಲಿಂಗ ಶಾಸ್ತ್ರಿಗಳಿಗೆ ಸಿಕ್ಕಿರುವಂತಹ ಅವಾರ್ಡ್ಗಳು. ವಚನ ಸಂಗೀತದೊಂದಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಗಣ್ಯರಿಗೆ ಸನ್ಮಾನ ಅವತ್ತು ನೆರವೇರಿತು. ಆಗಸ್ಟ್ 19 ಮಂಗಳವಾರ ಸಾಗರ ರಸ್ತೆ ಗುಡ್ಡದಾರಕೆರೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಶ್ರೀಮತಿ ಜಯಶ್ರೀ ಅಪ್ಪಾಜಿ ಹಾಗೂ ಮಕ್ಕಳಿಂದ ನೆರವೇರಿತು. ಸಿದ್ಧಗಂಗಾ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಬಗ್ಗೆ ಉಪನ್ಯಾಸ ನೀಡಿದವರು ಶಿವಲಿಂಗ ಮೂರ್ತಿಯವರು. ಆಯೋಜಕರಾದ ಜಯಶ್ರೀ ಅಪ್ಪಾಜಿ ಅವರಿಗೆ ಸನ್ಮಾನ ಆಶೀರ್ವಚನ. ಶ್ರಾವಣ ಚಿಂತನ ಕಾರ್ಯಕ್ರಮದಲ್ಲಿ ಭಾಗಿಯಾದ ಭಕ್ತರು ಹೊತ್ತು. ಪರೋಪಕಾರಂ ತಂಡದ ಆನಂದ್ ಕುಮಾರ್ ಲಕ್ಷ್ಮೀಕಾಂತ್ ಹಾಗೂ ಮಹೇಂದ್ರಪ್ಪ ಅವರಿಂದ ಸಂಗೀತ ಸೇವೆ. ಆಗಸ್ಟ್ 21 ಗುರುವಾರ ವಿನೋಬ ನಗರದ ಸಂಜೀವಿನಿ ಹಾಲ್ ಮಾಲೀಕರಾದ ಜಯ ಸುರೇಶ್ ಹಾಗೂ ಮಕ್ಕಳು ಇವರಿಂದ ನಡೆಯಿತು. ಕಾಲೇನಹಳ್ಳಿಯ ರುದ್ರಮಣಿ ಸ್ವಾಮಿಗಳ ಬಗ್ಗೆ ಶಿಕಾರಿಪುರದ ವಲಯ ಅರಣ್ಯಾಧಿಕಾರಿಗಳಾದ ಕುಮಾರ್ ಹಿರೇಮಠ ಅವರಿಂದ ಉಪನ್ಯಾಸ ನಡೆಯಿತು. ಶ್ರಾವಣ ಚಿಂತನಕ್ಕೆ ಸೇರಿದ್ದ ಭಕ್ತರು. ಪರೋಪಕಾರಂ ತಂಡದ ಆನಂದ್ ಕುಮಾರ್ ಲಕ್ಷ್ಮೀಕಾಂತ್ ಹಾಗೂ ಬ್ರಹ್ಮಾನಂದ್ ಅಮರ್ನಾಥ್ ಇವರಿಂದ ಸಂಗೀತ ಸೇವೆ. ಆಗಸ್ಟ್ 18 ಬದಲಾಗಿ ಆಗಸ್ಟ್ 22 ಬೆಳಗ್ಗೆ 10 ಗಂಟೆಗೆ BH ರಸ್ತೆ ಜೇಡಿಕಟ್ಟೆಯ ಭದ್ರಾವತಿ ಶ್ರೀ ವಿನಾಯಕ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ನೆರವೇರಿತು. ಶ್ರಾವಣ ಚಿಂತನಕ್ಕೆ ಸೇರಿದ್ದ ಭಕ್ತರು ಅವತ್ತು ಸ್ಕೂಲ್ನಲ್ಲಿ. ಆಗಸ್ಟ್ 22 ಸಾಯಂಕಾಲ 6 ಗಂಟೆಗೆ ರಾಜೇಂದ್ರ ನಗರದ ಶ್ರೀ ವೀರಭದ್ರೇಶ್ವರ ಗ್ಲಾಸ್ ಅಂಡ್ ಫ್ರೇಮ್ ಮಾಲೀಕರಾದ ಶ್ರೀಮತಿ ಚೇತನ್ ರವಿಕುಮಾರ್ ಹಾಗೂ ಶ್ರೀಮತಿ ಚೈತ್ರಾ ರಾಜೀವ್ ಅವರಿಂದ ನಡೆಯಿತು. ಮುಕುಂದೂರು ಸ್ವಾಮಿಗಳ ಬಗ್ಗೆ YV ಪ್ರಭುದೇವ್ ಅವರಿಂದ ಉಪನ್ಯಾಸ ನಡೆಯಿತು ಹಾಗೂ ಅವರ ಕುರಿತಾದ ಪುಸ್ತಕ ಎಲ್ಲರಿಗೂ ವಿತರಿಸಿದರು. ಎಗ್ದಾಗೆಲ್ಲ ಐತೆ ಬೆಳಗಿನ ಕೃಷ್ಣಶಾಸ್ತ್ರಿ ಬರೆದ ಈ ಪುಸ್ತಕನ ಎಲ್ಲರಿಗೂ ಒತ್ತು ಅವರು ಕೊಟ್ಟರು. ಶರಣ್ಯ ಸಂಸ್ಥೆಯ ಸ್ಥಾಪಕರಿಂದ ಸಂಸ್ಥೆಯ ವಿವರಣೆ ಒತ್ತು ನಡೆಯಿತು. ಇಪ್ಪತ್ಮೂರು 8/2025 ಶನಿವಾರ ಸಾಯಂಕಾಲ 6 ಗಂಟೆಗೆ ಶಿವಮೊಗ್ಗದ ರೋಟರಿ ಬ್ಲಡ್ ಬ್ಯಾಂಕ್ನಲ್ಲಿ ಶ್ರಾವಣ ಚಿಂತನ 2025 ಸಮಾರೋಪ ಸಮಾರಂಭ ನಡೆಯಿತು. ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಭಕ್ತರ ಒತ್ತು.
ಸೇವೆ ಶ್ರೀ ಹರ್ಷ ಬಿ ಕಾಮತ್, ಅಧ್ಯಕ್ಷರು, ರೋಟರಿ ಮಿಡ್ ಟೌನ್, ಶಿವಮೊಗ್ಗ. ಶ್ರಾವಣ ಚಿಂತನ ಕಾರ್ಯಕ್ರಮದ ಪವರ್ ಪಾಯಿಂಟ್ ಡಿಸೈನ್ ಮಾಡಿದ್ದಕ್ಕೆ ಆನಂದ್ ಕುಮಾರ್ ಹಾಗೂ ಲಕ್ಷ್ಮೀಕಾಂತ್ ಅವರನ್ನ ಸನ್ಮಾನಿಸಿದರು. ವಚನ ವಾಚನ ನ್ಯಾಮತಿ ಜಗದೀಶ್ ಅವರಿಂದ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಂಗೀತ ಸೇವೆ ಶ್ರೀಮತಿ ಸುಮಾ ವಿ ಹೆಗಡೆ, ಸಂಗೀತ ಶಿಕ್ಷಕರು, ಬೆಕ್ಕಿನ ಕಲ್ಮಠ, ಶಿವಮೊಗ್ಗ. ಬೆಕ್ಕಿನ ಕಲ್ಮಠದ ಅರಿವಿನ ತೇರು ಈ ಗೀತೆಯೊಂದಿಗೆ ಎಲ್ಲಾ ಕಡೆಗೂ ಮಠದ ತೇರನ್ನ ಎಳೆಯುವುದಕ್ಕೆ ಸಹಾಯ ಮಾಡಿದವರು ಸುಮಾ ವಿ ಹೆಗಡೆ ಅವರು. ಹಾರನಹಳ್ಳಿ ಕರಿಬಸವಯ್ಯ, ಶಿಕ್ಷಕರು, ಬೆಕ್ಕಿನ ಕಲ್ಮಠ, ಶಿವಮೊಗ್ಗ. ಹಾಗೂ ಬೆಕ್ಕಿನ ಕಲ್ಮಠದ ಅರಿವಿನ ತೇರು ಈ ಗೀತೆಯ ರಚನಾಕಾರರು ಹಾಗೂ ಎಲ್ಲಾ ಕಾರ್ಯಕ್ರಮದ ನಿರೂಪಣೆ ಭೂವೇಂದ್ರ ಕುಮಾರ್, ಎಲ್ಲಾ ಶ್ರಾವಣ ಚಿಂತನದ ಖಾಯಂ ಭಕ್ತರು ಹಾಗೂ ಎಲ್ಲಾ ಉಪನ್ಯಾಸಕರಿಗೆ ಪುಸ್ತಕ ವಿತರಣೆ ಮಾಡಿದವರು. ಇಂತಹ ಸೇವಾ ಕಾರ್ಯವನ್ನ ಮಾಡಲು ನನಗೆ ಪ್ರೇರಣೆ ನೀಡಿದವರು ನಿರಂಜನ ಸ್ವಾಮಿ, ಸೋಮಶೇಖರ್ ಎಸ್.ಎನ್., ಎ.ಆರ್. ಮಂಜುನಾಥ್, ಪರೋಪಕಾರಂ ಶ್ರೀಧರ್ ಅವರು. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಡಿಸೈನ್ ಆನಂದ್ ಕುಮಾರ್ ಎಸ್, ಅಕ್ಕಿಯಾಲು, ಲಕ್ಷ್ಮೀಕಾಂತ್ ಸಿ.ಬಿ., ತುಮಕೂರು. ಧನ್ಯವಾದಗಳು. ನಮ್ಮ ಶ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಶ್ರಮ ಸಾರ್ಥಕ. ಎಲ್ಲರಿಗೂ ನಮಸ್ಕಾರ. ಶರಣಾರ್ಥಿಗಳು.